ಹಾಯ್, ನಾನು ನಿಮ್ಮ ಮೇಘಾ ಹರ್ಷ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಗೆಣಸನ್ನ ತೊಗೊಂಡಿನಿ. ಅವನ್ನ ಸ್ವಲ್ಪ ಮ್ಯಾಲಿನ ಸೊಪ್ಪು ಎಲ್ಲ ತೆಗ್ಯಾಕೆ ಬರೋ ಥರ ಕುದಿಸ್ಕೊಂಡಿನಿ. ಆಮೇಲೆ ಒಂದೆರಡು ಕಪ್ನಷ್ಟು ಬೆಲ್ಲ ತೊಗೊಂಡಿನಿ. ಎಲ್ಲ ಆಮೇಲೆ ಕುದಿಸಿರುವ ಎಲ್ಲ ಗೆಣಸನ್ನ ನಾನು ಅದ್ರ ಮ್ಯಾಲಿನ ಸೊಪ್ಪಿನ ತೆಕ್ಕೊಂಡಿನಿ. ಪೂರ ಹಣ್ಣಂಗೂ ಕುದಿಸ್ಕೊಳಕ್ಕೆ ಹೋಗಬಾರ್ದು, ಒಂದು ಮೀಡಿಯಮ್ ಆಗಿರಲಿ. ಆಮೇಲೆ ಇದನ್ನು ಸಣ್ಣಂಗೆ ತುರಿ ಮನೆಯಲ್ಲೇ ತುರ್ಕೊಂಡಿನಿ. ಈ ರೀತಿ ತುರ್ಕೊಳ್ಳೋದ್ರಿಂದ ಹೋಳ್ಗೆ ಮೆತ್ತಂಗೆ ಆಗ್ತಾವೆ, ಗಂಟು ಆಗಂಗಿಲ್ಲ. ನಾವು ಈಗ ಸಂಕ್ರಾಂತಿ ಒಳಗೆ ಗೆಣಸನ್ನ ತಂದು ಹಂಗೆ ತಿನ್ನೋ ಬದಲಿ ಈ ಥರ ಹೋಳ್ಗೆ ಮಾಡ್ಕೊಂಡು ತಿಂದ್ರೆ ಭಾಳ ರುಚಿ ಆಗ್ತಾವೆ, ಎಲ್ರಿಗೂ ಇಷ್ಟನೂ ಆಗ್ತಾವೆ. ನೋಡಿರಿ, ಈ ಥರ ಸಣ್ಣಂಗೆ ತುರ್ಕೊಂಡಿನಿ. ಹಳಕ್ಕೆ ಮಾತ್ರ ಇರಬಾರ್ದು. ಹಳಕ್ಕಿದ್ರೆ ಹೋಳ್ಗೆ ಹರಿತಾವು, ಚಲೋ ಆಗಂಗಿಲ್ಲ. ಈ ಥರ ಗೆಣಸನ್ನ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋದು ಭಾಳ ಚಲೋ. ಈಗ ಬೆಲ್ಲನ ಒಂದು ಬಾಣಲಿ ಒಳಗೆ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಅದನ್ನು ಸ್ವಲ್ಪ ಪಾಕದ ಥರ ಮಾಡ್ಕೊಳತ್ತೀನಿ. ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸ್, ಯಾಕಂದ್ರೆ ಜಾಸ್ತಿ ಜೋರು ಇಟ್ಬಿಟ್ರೆ ಬೆಲ್ಲ ಹೊತ್ತದಂಗೆ ಆಗಿ ಟೇಸ್ಟ್ ಎಲ್ಲ ಸರಿಯಾಗಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿನಿ. ಈಗ ಲೋ ಫ್ಲೇಮ್ ಒಳಗೆ ಗ್ಯಾಸ್ನ ಇಟ್ಕೊಂಡು ಅದನ್ನು ಪಾಕದ ಥರ ಸ್ವಲ್ಪ ಕೈ ಬಿಡದೆ ಅಲ್ಲಾಡಿಸ್ತಾ ಇರ್ಬೇಕು ಅದನ್ನು ಚಮಚೆನ. ಬೆಲ್ಲ ಅದು ಚಂದಂಗೆ ಕರಗಬೇಕು, ಹಳಕ್ಕೆ ಉಳಿಬಾರ್ದ್ರಿ. ನೋಡ್ರಿ, ಈಗ ಕುದಿ ಬಂದೈತಿ, ಯಾವುದು ಗಂಟಿಲ್ಲ ಏನಿಲ್ಲ, ಎಲ್ಲ ಬೆಲ್ಲನೂ ಚಲೋತಂಗೆ ಕರಗೈತಿ. ಇದೆಲ್ಲ ಬೆಲ್ಲ ಕರಗಿಸ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಬೆಲ್ಲೊಳಗೆ ಕಸರಿರುತ್ತಂತ ಸೋಸ್ಕೊಂಡಿರ್ತೇನೆ. ಇದಕ್ಕೆ ನಾವು ತುರಿದಿರೋ ಗೆಣಸನ್ನ ಹಾಕ್ಕೊಂಡು ಅದನ್ನು ತಿರ್ಕೊತ ಇರಬೇಕು. ಯಾಕಂದ್ರೆ ಅದು ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ಅದನ್ನು ಗಟ್ಟಿ ಆಗೋ ಥರ ಈ ಥರ ಸ್ವಲ್ಪ ನಾವು ತುರಿದಿರೋ ಗೆಣಸನ್ನ ಹಾಕ್ಕೊತ ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ, ಈ ಹದಕ್ಕಾಗೈತದ. ಚಂದಂಗೆಲ್ಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳತ್ತೀನಿ. ಎಲ್ಲ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡಿನಿ. ಈ ಥರ ಗೆಣಸಿನ ಹೋಳ್ಗೆ ಎಲ್ರಿಗೂ ಇಷ್ಟ ಆಗ್ತಾವೆ, ಮಾಡಿರಿ. ನೋಡಿರಿ, ಈ ಹೋಳ್ಗೆ ಮಾಡೋಕೆ ನಾನು ನಾರ್ಮಲ್ ನಾವು ಹೆಂಗೆ ಬೇಳೆ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ಥರ ಹಿಟ್ಟನ್ನ ರೆಡಿ ಮಾಡ್ಕೊಂಡಿನಿ. ಈಗ ಮಿಕ್ಸ್ ಮಾಡ್ಕೊಂಡ್ರೆ ಈ ಗೆಣಸಿನ ಹೂರ್ಣನ ಅದಕ್ಕೆ ಹಿಟ್ಟಿಗೆ ಹಾಕತ್ತೀನಿ. ನಾವು ಇವು ಹೋಳ್ಗಿನ ತಗಡಿನ ಮೇಲೆ ಮಾಡ್ತೀವಿ. ಈ ಥರ ನಮ್ಮ ಕಡೆ ಎಲ್ಲ ತಗಡು ಸಿಗ್ತಾವೆ, ಈ ತಗಡಿನ ಮೇಲೆ ಮಾಡ್ಕೊಳತ್ತೀವಿ. ಈಗ ಒಂದು ಹೋಳ್ಗೆಗೆ ಆಗುವಷ್ಟು ಹಿಟ್ಟನ್ನ ತೊಗೊಂಡು ಅದಕ್ಕೆ ಗೆಣಸಿನ ಹೂರ್ಣನ ಹಾಕಿ ಈ ಥರ ಅವನ್ನೆಲ್ಲ ಕ್ಲೋಸ್ ಮಾಡ್ಕೊಳತ್ತೀನಿ. ಈ ಥರ ಉಳ್ಳಿ ಚಂದಂಗೆ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಹಚ್ಕೊಂಡ್ರೆ ಅಂಟ್ಕೊಳಂಗಿಲ್ಲ, ಎಣ್ಣೆ ಸ್ವಲ್ಪ ಜಾಸ್ತಿನ ಹಚ್ಕೋಬೇಕು. ಈ ಥರ ಎಣ್ಣೆ ಹಚ್ಕೊಂಡು ತಗಡಿಗೆ ಎಣ್ಣೆ ಹಚ್ಕೊಂಡು ಹೋಳ್ಗಿನ ಲಟ್ಟಿಸ್ಕೊಳತ್ತೀನಿ ರೀ. ಹೋಳ್ಗೆ ಅಂದರೂ ಟೇಸ್ಟ್ ಅಂತೂ ಸೂಪರಾಗಿರ್ತಾವೆ, ಎಲ್ರಿಗೂ ಇಷ್ಟ ಆಗೇ ಆಗ್ತಾವೆ. ನೀವು ಎಲ್ಲರೂ ಮಾಡಿಕೊಡ್ರಿ, ತಿನ್ನಿರಿ, ಖುಷಿಯಾಗಿರ್ರಿ. ನೋಡಿರಿ, ಈಗ ಹೋಳ್ಗೆ ಈ ಥರ ಬಂದೈತಿ. ಈಗ ಹೋಳ್ಗಿನ ಬೇಯಿಸ್ಕೊಳತ್ತೀವಿ. ಹೋಳ್ಗೆ ಈ ಥರ ಎರಡೂ ಕಡೆ ಬೇಯಿಸ್ಕೊಂಡ್ಮೇಲೆ ನೋಡಿರಿ ಹೆಂಗಾಗೈತೆ ಹೋಳ್ಗೆ. ತುಂಬ ಸಾಫ್ಟಾಗಿ ಬರ್ತಾವೆ, ಟೇಸ್ಟು ಸೂಪರಾಗಿರ್ತಾವೆ. ನೋಡಿರಿ, ಎರಡೂ ಕಡೆ ಈ ಥರ ಬೇಯಿಸ್ಕೊಂಡಿನಿ. ಈಗ ರುಚಿಯಾದ ಗೆಣಸಿನ ಹೋಳ್ಗೆ ರೆಡಿ. ಅದಕ್ಕೆ ಬಿಸಿ ಹೋಳ್ಗೆಗೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಸೂಪರಾಗಿರ್ತಾವೆ, ಅಲ್ಟಿಮೇಟ್ ಟೇಸ್ಟ್ ಕೊಡ್ತಾವೆ. ನೋಡಿರಿ, ಎಷ್ಟು ಸ್ಮೂತ್ ಆಗೈತೆ ಹೋಳ್ಗೆ ಅಂತೂ ಸೂಪರ್. ಥ್ಯಾಂಕ್ ಯು.